ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯಗಳನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ವಾಕ್ಯವನ್ನು ಕೇಳುವಂಥ ಈ ಸಮಯ ಇದೆಯಲ್ಲ, ಇದೊಂದು ಆಶೀರ್ವಾದದ ಸಮಯ. ಯಾಕೆಂದರೆ ದೇವರು ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡಿ ನಮ್ಮ ದಿನಕ್ಕೆ ಆತನ ವಚನದಿಂದ ಆತನು ಬಲವನ್ನು ತುಂಬುವಂಥವನಾಗಿದ್ದಾರೆ. ಈ ದಿನದಲ್ಲಿ ಕರ್ತನು ಏನನ್ನು ಮಾತನಾಡ್ತಾ ಇದ್ದಾರೆ ನಾವು ಗಮನಿಸುವುದಾದರೆ 9ನೇ ಅಧ್ಯಾಯದ 28ನೇ ವಚನ ಹೀಗೆ ಮಾತನಾಡ್ತಾ ಇದೆ. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮ್ಮ ಬದುಕಿನಲ್ಲಿ ಯಾವಾಗಲೂ ಕೇಳುವ ಒಂದು ಕಾರ್ಯ ಏನು ಗೊತ್ತಾ? ನಾನು ಈ ಅದ್ಭುತವನ್ನು ಮಾಡಬಲ್ಲೆನೆಂಬುದು, ನಾನು ಈ ವಿಷಯದಲ್ಲಿ ಬಿಡುಗಡೆ ಕೊಡುತ್ತೇನೆ ಎಂಬುದಕ್ಕೆ ನೀವು ನಂಬುತ್ತೀರಾ ಅಂತ ಮಾತ್ರ ಅವರು ಕೇಳ್ತಾರೆ. ಸೊ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ, ಒಂದು ದೊಡ್ಡ ಮಹತ್ ಕಾರ್ಯಗಳನ್ನು ನೋಡುವುದಕ್ಕೆ ಏನು ದೇವರು ನಮ್ಮಲ್ಲಿ ಅಪೇಕ್ಷಿಸುವುದು ಅಂದರೆ, ಈ ವಿಷಯ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾರೆ ಅನ್ನುವುದನ್ನು ನಾವು ನಂಬುತ್ತೀವ ಅನ್ನುವುದೇ ಒಂದು ಪ್ರಶ್ನೆ. ಇಷ್ಟೇ ದೇವರು ಕೇಳುವುದು. ತ್ಯಾಗ ಮಾಡು, ಅದನ್ನು ಮಾಡು, ಇದೇನನ್ನು ದೇವರು ಎಲ್ಲೂ ಕೇಳಿಲ್ಲ. ದೇವರು ಕೇಳಿರುವ ಕಾರ್ಯ ಏನು ಗೊತ್ತಾ? ನಾನು ಇದನ್ನು ಮಾಡಬಲ್ಲೆನು ಎಂಬುದಕ್ಕೆ ನಿನಗೆ ನಂಬಿಕೆ ಇದೆಯಾ? ಅಂದರೆ ಅರ್ಥ, ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನೇ ಒಂದು ವಿಷಯ ಅದು ನಮಗೆ ಅಸಾಧ್ಯ ಅಂತ ಕಾಣಿಸುವುದು ದೇವರಿಗೆ ಸಾಧ್ಯ ಅಂತ ನಾವು ನಂಬ್ತೀವ. ನಂಬಿಕೆಯ ಮೇಲೆ ಎಲ್ಲ ನಿಂತಿರುವುದು. ನಾವು ನಂಬ್ತೀವಲ್ವ ಬ್ರದರ್, ದೇವ್ರ ಕೈಲೆಲ್ಲ ಸಾಧ್ಯ ಇಲ್ಲ, ಇದು ಸಾಧಾರಣವಾದ ಮಾತಾಗಿದೆ. ಆದರೆ ದೇವರು ಇದನ್ನು ಮಾಡಬಲ್ಲನು, ಮಾಡುವುದಕ್ಕೆ ಶಕ್ತನು ಅನ್ನುವ ನಂಬಿಕೆ ನಿಮ್ಮ ಹೃದಯದಲ್ಲಿ ಹುಟ್ಟಬೇಕು. ಆ ನಂಬಿಕೆ ಇಂತಹದಾಗಿರಬೇಕು. ದೇವರು ಹೇಳ್ತಾ ಇದ್ದಾರೆ ಅಂದರೆ ನಿಶ್ಚಯವಾಗಿ ಮಾಡಿ ತೋರಿಸ್ತಾರೆ ಅಂತ. ಹಾಗಿರುವಾಗ ಈ ಕುರುಡರಿಗೆ ಯೇಸು ಕೇಳಿದ ಒಂದು ಕಾರ್ಯ, ನಾನು ಈ ಕಾರ್ಯವನ್ನು ಮಾಡಬಲ್ಲೆನೆಂಬುದನ್ನು ನೀವು ನಂಬುತ್ತೀರೋ? ಆ ನಂಬುತ್ತೀರೋ ಅನ್ನುವ ಪ್ರಶ್ನೆ ಯೇಸು ಕೇಳ್ತಾ ಇದ್ದಾರೆ. ಅಂದರೆ ಆ ಪ್ರಶ್ನೆಗೆ ನಮ್ಮ ಮಾತು ಯಾವಾಗಲೂ ಒಂದೇ ಆಗಿರಬೇಕು, ಹೌದು ಸ್ವಾಮಿ. ಈ ಮುಂಜಾನೆಯಲ್ಲಿ ದೇವರ ಬಳಿ ಪ್ರಾರ್ಥಿಸುವಾಗ ದೇವರು ಏನೇ ಕೇಳಿದ್ರು ಕೂಡ ಆತನ ರಾಜ್ಯದಲ್ಲಿ ನಾವು ಹೇಳುವ ಮಾತು ಹೌದು ಸ್ವಾಮಿ. ನಾವು ಯಾವ್ಯಾವ ವಿಷಯಗಳಿಗೆ ಯೇಸುವಿಗೆ ಹೌದು ಅಂತೀವೋ ನಿಶ್ಚಯವಾಗಿ ಅಲ್ಲೊಂದು ಅದ್ಭುತ ಕಾದಿದೆ ಅಂತ. ಪ್ರಿಯ ದೇವಜನರೇ, ಈ ಕುರುಡರು ಯೇಸು ಸ್ವಾಮಿಯ ಪ್ರಶ್ನೆಗೆ ಹೌದು ಸ್ವಾಮಿ ನಂಬುತ್ತೇವೆ ಅಂದಾಗ ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಪ್ರಿಯ ದೇವಜನರೇ, ಎಲ್ಲ ವಿಷಯಗಳು, ಎಲ್ಲ ಕಾರ್ಯಗಳು ಕೂಡ ನನ್ನ ಮತ್ತು ದೇವರ ಮಧ್ಯದಲ್ಲಿರುವ ಆ ನಂಬಿಕೆಯ ಮೇಲೆಯೇ ಆಧಾರವಾಗಿದೆ. ಎಷ್ಟು ಸುಂದರವಾದ ದೇವರನ್ನು ನಾವು ಆರಾಧಿಸ್ತೇವೆ ಅಂದರೆ, ಆತನು ನಮ್ಮ ಮಳೆಯಲ್ಲಿ ಏನೊಂದನ್ನು ಕೇಳುವುದಿಲ್ಲ, ಏನೊಂದನ್ನು ಅಪೇಕ್ಷಿಸುವುದಿಲ್ಲ. ಅವರಿಷ್ಟೇ ನಿರೀಕ್ಷಿಸುವುದು ನಿಮಗೆ ನಂಬಿಕೆ ಇದೆಯಾ, ಅಷ್ಟೇ ಸಾಕು. ಇವತ್ತು ಎಷ್ಟೋ ಜನರಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ, ನಮ್ಮ ಪ್ರಾರ್ಥನೆ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ. ನಾವು ಪ್ರಾರ್ಥಿಸಿದ್ರು, ನಾವು ದೇವರ ಬಳಿ ಮಾತನಾಡಿ ಕೇಳಿದ್ರು ಅದ್ಭುತ ಮಾಡ್ತಾರೆ ಅನ್ನುವ ನಂಬಿಕೆ ಇರುವುದಿಲ್ಲ. ಆದರೆ ನಾವು ತಪ್ಪಿ ಹೋಗ್ತಿರುವುದು ಅಲ್ಲಿಯೇ. ಇವತ್ತು ನಿಮಗೊಂದು ಅದ್ಭುತ ಬೇಕಾ? ಪ್ರಾರ್ಥಿಸುವವರಿಗಿಂತ ಹೆಚ್ಚಾಗಿ ಪ್ರಾರ್ಥನೆ ಹೊಂದಿಕೊಳ್ಳುವ ನಿಮಗೆ ನಂಬಿಕೆ ಇರಬೇಕು. ಪ್ರಾರ್ಥನೆ ಮಾಡುವವರಿಗೆ ನಂಬಿಕೆ ಇರ್ತದೆ, ಹೌದು. ಆದರೆ ಆ ಪ್ರಾರ್ಥನೆಯನ್ನು ಹೊಂದಿಕೊಳ್ಳುವ ನಿಮ್ಮ ಬದುಕಿನಲ್ಲಿ ಹೆಚ್ಚಾದ ನಂಬಿಕೆ ಇರುವುದಾದರೆ, ವಚನ ಹೇಳ್ತಿದೆ, ನೀವು ನಂಬಿದಂತೆ ನಿಮಗಾಗಲಿ ಅಂತ ಯೇಸು ಹೇಳಿದ್ರು. ಈ ಮುಂಜಾನೆಯಲ್ಲಿ ಕೂಡ ಯೇಸು ನಿಮ್ಮನ್ನು ನೋಡಿಯೂ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ನಂಬಿದಂತೆ ನಿಮಗೆ ಆಗಲಿ. ಕುಟುಂಬದಲ್ಲಿ ಏನಾಗಬೇಕು? ಮದುವೆಯ ಸಾಲ ತೀರಬೇಕಾ? ರೋಗವಾಸಿಯಾಗಬೇಕಾ? ಕುಟುಂಬದಲ್ಲಿ ಸಮಾಧಾನ ಬೇಕಾ? ಒಳ್ಳೆ ಕಾರ್ಯಗಳು ನಡೆಯಬೇಕಾ? ಕೆಲಸ ಸಿಗಬೇಕಾ? ಪ್ರಮೋಷನ್ ಬೇಕಾ? ಇನ್ನೊಂದು ಮತ್ತೊಂದು ಏನು ಕಾರ್ಯಗಳನ್ನು ದೇವರ ಬಳಿ ಕೇಳ್ತಾ ಇದ್ದೀರಾ? ಆ ಕೇಳುವ ಕಾರ್ಯದಲ್ಲಿ ಇಷ್ಟೇ ನೀವು ಮಾಡಬೇಕಾದಂಥ ವಿಷಯ, ಈ ಕಾರ್ಯವನ್ನು ದೇವರು ಮಾಡುವುದಕ್ಕೆ ಶಕ್ತನು ಅನ್ನುವುದನ್ನು ನೀವು ಮೊದಲು ನಂಬಬೇಕು. ಬ್ರದರ್, ನನಗೆ ನಂಬಿಕೆ ಇದೆ, ಹಾಗಿರುವುದಾದರೆ ಅದನ್ನು ಇವತ್ತು ಯೇಸುವಿನ ಬಳಿಯಲ್ಲಿ ಹೋಗಿ ಪೂರ್ಣವಾಗಿ ಒಪ್ಪಿಕೊಂಡು ಹೇಳ್ರಿ, ಹೌದು ಸ್ವಾಮಿ ನಂಬುತ್ತೇವೆ ಅಂತ. ಈ ಎರಡು ಪದ ಹೇಳಿದ್ರೆ ಸಾಕು, ಇವತ್ತೊಂದು ಅದ್ಭುತ ನಿಮ್ಮ ಬದುಕಿನಲ್ಲಿ ನೆರವೇರಲ್ಪಡ್ತದೆ. ಈ ವಾಕ್ಯವನ್ನು ಇಟ್ಟು ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣ.
ನಿಶ್ಚಯವಾಗಿ ನಾವು ನಂಬಿದಂತೆ ನಮ್ಮ ಜೀವಿತದಲ್ಲಿ ಆಗುವಂಥದ್ದಾಗ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಕರ್ತನಾದ ಯೇಸುವೆ, ನಿಮಗೆ ಸ್ತೋತ್ರ. ನಿನ್ನ ವಚನ ಹೇಳಿದಂತೆ ಅಪ್ಪ, ಪ್ರಿಯ ಮಕ್ಕಳು ನಿನ್ನ ಮೇಲೆ ಅಪ್ಪ ನಂಬಿಕೆ ಇಡುವಾಗ ಅಂದು ಈ ಕುರುಡರ ಜೀವಿತದಲ್ಲಿ ನೀನು ಕೇಳಿದ್ರೆ ಇದನ್ನು ನಾನು ಮಾಡಬಲ್ಲೆನೆಂದು ನಂಬುತ್ತೀರೋ ಅಂತ ಪ್ರಿಯ ಮಕ್ಕಳು ಕೂಡ ಅವ್ರು ಹೇಳ್ತಾ ಇದ್ರೆ, ನಂಬುತ್ತೇವೆ ಸ್ವಾಮಿ ಅಂತ. ಕರ್ತನಾದ ದೇವರೇ ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ಅವರ ಜೀವಿತದಲ್ಲಿ ಅವರು ಏನು ವಿಷಯದಲ್ಲಿ ನಿನ್ನ ಮೇಲೆ ನಂಬಿಕೆ ಇಡ್ತಾ ಇದ್ರೋ, ಯಾವ ಸಂಗತಿಯನ್ನು ನಿನ್ನ ಪಾದದಲ್ಲಿ ತಂದಿದ್ದಾರೋ, ಯಾವ ವಿಷಯಕ್ಕಾಗಿ ಅವರು ನಿನ್ನ ಬಳಿ ಪ್ರಾರ್ಥಿಸ್ತಾ ಇದ್ದಾರೋ ಅದರ ಮೇಲೆ ಅವರಿಗೆ ಪೂರ್ಣ ನಂಬಿಕೆ ಇದೆ ಕರ್ತನೆ. ನೀನು ಮಾಡುವುದಕ್ಕೆ ಶಕ್ತನು ಅಂತ ನಾವು ನಂಬುತ್ತೇವೆ ಸ್ವಾಮಿ ಅಂತ ಅವರು ಹೌದು ಅಂತ ಹೇಳುವಾಗ ನೀನು ಆಶೀರ್ವದಿಸ್ರಿ. ಅವ್ರು ನಂಬಿದಂತೆ ಈ ದಿನದಲ್ಲಿ ಅವ್ರಿಗೊಂದು ಅದ್ಭುತ ಉಂಟಾಗಲಿ. ನೀನು ಅವರಿಗಾಗಿ ಕಾರ್ಯವನ್ನು ಮಾಡೋ, ದೊಡ್ಡ ಕಾರ್ಯಗಳನ್ನು ಅವ್ರ ಜೀವಿತದಲ್ಲಿ ಅವರ ನಂಬಿಕೆಯ ಫಲವಾಗಿ ಅವ್ರು ನೋಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಅವರಿಗೊಂದು ಆಶೀರ್ವಾದವಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.